ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೇಘ ಜಗ್ಗಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ನ್ಯೂ ಇಯರ್ ಎಂದೆಂದಿನದು, ಬಟ್ ನಾನು ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ತುಂಬ ಮೆಸ್ಸಿಯಾಗಿತ್ತು ವೀಡಿಯೋಸ್ ಎಲ್ಲ, ಅಲ್ಲಿ ಇಲ್ಲಿ ಚಲಾಪಿಲ್ಲಿ ಮಾಡ್ಕೊಂಡಿದ್ದೆ ವೀಡಿಯೋಸು. ಸೊ ಹಾಗಾಗಿ ಅದನ್ನು ಒಂದು ಕಡೆ ಹಾಕಿ ಎಡಿಟಿಂಗ್ ಮಾಡಿ ಇಷ್ಟು ದಿನ ಆಯಿತು. ಎಲ್ರಿಗೂ ಬಿಲೇಟೆಡ್ ಹ್ಯಾಪಿ ನ್ಯೂ ಇಯರ್. ಇಲ್ಲಿ ನಾವು ಕೇಕ್ ತರೋದ್ರಿಂದ ಫಸ್ಟು ಸ್ಟಾರ್ಟ್ ಮಾಡಿದ್ವು. ಇಲ್ಲಿ ಇವಾಗಿನ ತಂದುಬಿಟ್ಟು ಕೇಕ್ ಫ್ಯಾಕ್ಟ್ರಿಗೆ ಹೋಗಿದ್ವು. ಅವಾಗಿನ ತಂದು ಹೊಸ ಕೇಕ್ಗಳನ್ನೆಲ್ಲ ಇಡ್ತಾಯಿದ್ರು. ನನಗೆ ಚಾಕ್ಲೇಟ್ ಕೇಕ್ ಅಂದರೆ ನಾನು ಫಸ್ಟಿಂದ ಸ್ಕೂಲಲ್ಲೆಲ್ಲ ಚಾಕ್ಲೇಟ್ ಕೇಕ್ಗಳನ್ನ ತಿಂತಾಯಿದ್ವಲ್ಲ, ಆ ನೆನಪು ಬಂದು ಚಾಕ್ಲೇಟ್ ಕೇಕ್ನ ತೊಗೊಳ್ಳೋದು ಅಂತ ಈ ಸರಿ ನಾನು ಡಿಂಪು ಫಿಕ್ಸ್ ಮಾಡಿ ಚಾಕ್ಲೇಟ್ ಕೇಕ್ನ ತೊಗೊಂಡ್ವು. ಯಾವಾಗಲೂ ಪೇಸ್ಟ್ರಿನೇ ಅಂದ್ಕೊಂಡು ಯಾವಾಗೂ ಅದ್ರ ಹಿಂದೆನೇ ಬಿದ್ದುಬಿಟ್ಟಿದ್ದೀವಿ. ಸೊ ಸಮ್ ಚೇಂಜಸ್ ಇರಲಿ ಅಂತ ಅದನ್ನು ತೊಗೊಂಡು ಅಲ್ಲಿಂದ ನಾವು ಹೋಗಿದ್ದು ಶಾಪಿಂಗಿಗೆ. ಈ ವರ್ಷ ಎಲ್ರಿಗೂ ನ್ಯೂ ಇಯರ್ 2026 ಒಳ್ಳೆಯದಾಗಿ ನಡ್ಕೊಂಡು ಹೋಗಲಿ ಅಂತ ಹೇಳ್ತೀನಿ. ತುಂಬ ಜನ 25ಅಲ್ಲಿ ಏನೆಲ್ಲ ಕಳ್ಕೊಂಡಿದ್ದೀರಾ, ಏನೆಲ್ಲ ಖುಷಿಯಾಗಿದ್ದೀರಾ, ಆ ಖುಷಿ ಹಾಗೆ ಮುಂದುವರೆದಿರಲಿ. ಏನು ಕಳ್ಕೊಂಡಿದ್ದೀರಾ ಅದು ಮತ್ತೆ ನಿಮಗೆ ಸಿಗಲಿ ಅಂತ ಕೇಳ್ಕೊತೀನಿ. KG ಗ್ರೌಂಡಲ್ಲಿ ಇವಾಗ ಹೊಟ್ಟೆ ಸಿಕ್ಕಿತ್ತು ಅಂತ ಹಂಗೆ ಚಾಟ್ಸ್ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ತಿನ್ಕೊಂಡು ಮಾಲ್ಗೆ ಹೋಗ್ತೀವಿ. ವೆಯ್ಟಿಂಗ್ ಹೊಟ್ಟೆ ಸಿಕ್ಕಿರೋಕ್ಕೆ. ಲವಕ್ಕೊಂದು ಬಂದ ತಿಂದಿದ್ದಾಯ್ತು. ಇವಾಗ ಹೊರಡೋಣ. ಅಲ್ಲಿಂದ ಹೊರಡ್ಬೇಕಾದ್ರೆ ನಮಗೆ ಈ ಡಾಗ್ ಸಿಕ್ತು. ಎಷ್ಟು ಕ್ಯೂಟಾಗಿತ್ತು ನೋಡಿ, ಒಳ್ಳೆ ಸಿಂಹ ಕಂಡಂಗೆ ಕಾಣಿಸ್ತಾ ಇದೆ. ಅಯ್ಯಪ್ಪ ಎಷ್ಟು ಕ್ಯೂಟಾಗಿದೆ ಅಲ್ವಾ. ಸೊ ಅಲ್ಲಿಂದ ಮಾತಾಡಿಸ್ಕೊಂಡು ಅದನ್ನ ನಾವು ಬಂದಿದ್ದು ಶಾಪಿಗೆ. ಇದು ಓರಿಯನ್ ಮಾಲಲ್ಲಿರೋದು. ಈ ಶಾಪ್ ನೇಮ್ ಬೇಕು ಅಂದರೆ ಯಾರಿಗಾದ್ರೂ ಕಮೆಂಟಲ್ಲಿ ಹಾಕಿ ನೇಮ್ ಅಂತ. ಸೊ ಆವಾಗ ನಾನು ನಿಮಗೆ ಯಾವ ಶಾಪ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಹುಡುಗರಿಗೆ ನಿಜ ಹೇಳಬೇಕಂದ್ರೆ ಅಫೋರ್ಡಬಲ್ ಪ್ರೈಸಲ್ಲಿ. ನನಗೆ ಯಾಕೆ ಇಷ್ಟು ದಿನ ಇದು ಕಾಣಿಸ್ಲಿಲ್ಲ ಅಂತ ಅಂದ್ಕೊಂಡೆ. ಡಿಂಪು ಆ್ಯಕ್ಚುಲಿ ಕರ್ಕೊಂಡು ಹೋಗಿದ್ದು. ನಾನು ಇಷ್ಟು ದಿನ ಓರಿಯನ್ ಮಾಲ್ಗೆ ಹೋಗಿದ್ರು ನಾನು ಇದನ್ನು ನೋಡೇ ಇರಲಿಲ್ಲ. ಸೊ ಸಖತ್ ಖುಷಿ ಆಯಿತು ನನಗೆ ಇಲ್ಲಿ ಹೋಗಿ. ಅಫೋರ್ಡಬಲ್ ಪ್ರೈಸಲ್ಲೂ ಇದೆ, ನಿಮಗೆ ತುಂಬ ಬ್ರ್ಯಾಂಡೆಡಲ್ಲೂ ಇದೆ. ನೋಡಿ ನಿಮಗೆ ಯಾವ್ದು ಬೇಕು ಅದನ್ನು ಚಾಯ್ಸ್ ಮಾಡಿ ತೊಗೊಬೋದು. ನಿಜವಾಗ್ಲೂ ಎಲ್ಲ ಥರನೂ ಸಿಗುತ್ತೆ. ನಿಮಗೆ ಮೇಕಪ್ ಐಟಮ್ ಬೇಕಾ ಅಥವಾ ಸ್ಯಾಂಡಲ್ಸ್ ಬೇಕಾ, ಬಟ್ಟೆಗಳು ಮತ್ತು ಹೋಮ್ ಡೆಕೋರ್ ಐಟಮ್ಸ್ಗಳು, ಬಾಯ್ಸ್ಗಂತೂ ಕಲೆಕ್ಷನ್ ನೀವು ಮಸ್ತಾಗಿದೆ. ನಿಜವಾಗ್ಲೂ ಸೀರಿಯಸ್ ಆಗಿ ನಾನು ಇಲ್ಲ ಅಂದರೆ ಇಲ್ಲ ಅಂತಲೇ ಹೇಳ್ಬಿಡ್ತೀನಿ ಚೆನ್ನಾಗಿಲ್ಲ ಅಂತ. ಬಟ್ ಹೆಂಗಿದೆ ಕಲೆಕ್ಷನ್ಸ್ ಅಂದರೆ ಸಖತ್ತಾಗಿದೆ. ಕಾಸ್ಮೆಟಿಕ್ಸ್ ಅಷ್ಟೇ, ನಾನು ನೋಡದೇ ಇರೋ ಕಾಸ್ಮೆಟಿಕ್ಸ್ ಎಲ್ಲ ನೋಡಿಬಿಟ್ಟೆ. ನಿಮಗೆ ಶೇಡ್ ನೋಡಿ ಕೊಡ್ತಾರೆ, ನಿಮ್ಮ ಶೇಡ್ಗೆ ಯಾವ್ದು ಬೇಕಂತ ಪಾಪ ಎಲ್ಲ ಸೆಲೆಕ್ಟ್ ಮಾಡಿ ಅವ್ರು ಬೇಜಾರೇ ಮಾಡ್ಕೊಳ್ಳಲ್ಲ, ಆ ಥರ ಕೊಡ್ತಾರೆ. ಯಾಕೆಂದರೆ ಅವ್ರ ಕೆಲಸನೇ ಅದಲ್ವಾ ಅಂತೀರ. ಓಕೆ, ನೆಕ್ಸ್ಟ್ ಬಂದರೆ ಕಾಟ್ ಸೆಟ್ಗಳು ತುಂಬ ಚೆನ್ನಾಗಿದೆ. ನೈಟ್ ವೇರ್ ಡ್ರೆಸ್ಸಸ್ ಚೆನ್ನಾಗಿದೆ. ಹೆಂಗೆ ಅಂದರೆ ಅಲ್ಲಿ ಚೆನ್ನಾಗಿಲ್ಲದೆ ಇರೋ ಬಟ್ಟೆ ಮೇಲೆ ಜಾಸ್ತಿ ಪ್ರೈಸ್ ಹಾಕಿದ್ದಾರೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿರೋ ಈ ನೈಟ್ ಡ್ರೆಸ್ ಎಲ್ಲ ಕಮ್ಮಿ ರೈಟಲ್ಲಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಶಾಕ್ ಆಯಿತು ನನಗೆ. ನಾನು ಶಾಪ್ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಹಾಗಾಗಿ ನಾನೇನು ತೊಗೊಳ್ಲಿಲ್ಲ. ನೆಕ್ಸ್ಟ್ ಟೈಮಿಗೆ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಇನ್ನೂ ಕಲೆಕ್ಷನ್ಸ್ ಬರುತ್ತಂತೆ ನೆಕ್ಸ್ಟ್ ವೀಕಲ್ಲಿ. ಸೊ ಹಾಗಾಗಿ ಹಂಗೆ ಬಂದೆ. ಹೋಮ್ ಡೆಕೋರ್ ಐಟಮ್ಗಳಂತೂ ಸೀರಿಯಸ್ ಆಗಿ ಸಖತ್ತಾಗಿದೆ. ವರ್ತ್ ಅಂತ ಹೇಳ್ತೀನಿ. ತೊಗೊಬೋದು. 999ಗೆಲ್ಲ ಇದೆ, ಪರವಾಗಿಲ್ಲ, ತೊಗೊಬೋದು. ಅಷ್ಟೊಂದೇನು ಜಾಸ್ತಿ ಅಂತಲೂ ಅನ್ನಿಸ್ಲಿಲ್ಲ ನನಗೆ. ಪಿಲೋ ಕವರ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಮಸ್ತಾಗಿದೆ. ಸೀರಿಯಸ್ ಆಗಿ ನಾನು ಯಾವತ್ತು ಹೋಗ್ತೀನೋ ಗೊತ್ತಿಲ್ಲ, ಹೋದ್ರೆಲ್ಲ ಬಾಚ್ಕೊಂಬರ್ತೀನಿ. ಬಟ್ ಚೆನ್ನಾಗಿ ದುಡ್ಡು ಇಟ್ಕೊಂಡು ಹೋಗಿರಬೇಕು. ತುಂಬ ಕಾಸ್ಟ್ಲಿ ಅಂದದ್ದೆಲ್ಲ ತೊಗೊಳಲ್ಲ. ನಮಗೆ ಏನು ನೀಡಿದೆ, ಯಾವ್ದು ಬೇಕು ಅದನ್ನು ನೋಡಿ ತೊಗೋಬೋದು. ಶೂ ಕಲೆಕ್ಷನ್ ಇದೆ. ಶೂ ಒಂದು ಮಾತಾಡೋ ಹಾಗೆ ಇಲ್ಲ. ಶೂ ಕಲೆಕ್ಷನ್ಸ್ ಅಷ್ಟು ಚೆನ್ನಾಗಿದೆ ನೋಡಿ. ರೇಟ್ ಇದೆ ಇದ್ರ ಮೇಲೆ 999 ಅಂತ ಏನೋ ಇದೆ ಇದ್ರ ಮೇಲೆ. ಸೊ ನೋಡಿ ತೊಗೊಬೋದು. ಯೂಸ್ ಇದ್ದರೆ ತೊಗೋಬೇಕು, ಇಲ್ಲಾಂದರೆ ಏನೋ ತೊಗೊಬಾರ್ದು. ಆಮೇಲೆ ಶೂಸ್ಗಳು ಚೆನ್ನಾಗಿದೆ. ಹುಡುಗಿರಿಗೆ ಸ್ಯಾಂಡಲ್ಸ್ ಅಂತೂ ಒಂದಕ್ಕಿಂತ ಒಂದು ಮಸ್ತಾಗಿದೆ. ಹೀಲ್ಡಲ್ಲೂ ಇದೆ, ಫ್ಲ್ಯಾಟಲ್ಲಿದೆ. ನಾನು ಇಲ್ಲೊಂದು ತೊಗೊಳಕ್ಕೆ ಹೋಗಿ ಕೈ ಜಾರಿ ಕೆಳಗೆ ಬಿದ್ದುಬಿಟ್ಟು ನನ್ನ ಕಾಲಿ ಮೇಲೆ ಬಿತ್ತು ಇದು ಸ್ಯಾಂಡಲ್ಲು. ಸಖತ್ ನೋವಾಯಿತು ನನಗೆ. ಯಪ್ಪ ಹೆಂಗೆ ಬಿತ್ತು ಅಂದರೆ ಅದು ಬಿದ್ದುಬಿಟ್ಟು ಉಲ್ಟಾ ತಿರುಗಿಬಿಡ್ತು. ಅದು ಏನೇನು ಮಾಡೋಕ್ಕಾಗಲ್ಲ, ಯಾರೂ ನೋಡಲಿಲ್ಲ. ಆಮೇಲೆ ಸುಮ್ಮನೆ ನನ್ನ ಪಾಡಿಗೆ ನಾನು ಮುಂದೆ ಬಂದುಬಿಟ್ಟೆ. ಹೀಲ್ಡೆಲ್ಲ ಇಲ್ಲಿ ಚೆನ್ನಾಗಿದೆ, ಸಖತ್ತಾಗಿತ್ತು.
ಶಾಪ್ ಇರೋದು ಓರಿಯನ್ ಮಾಲಲ್ಲಿ. ನೀವು ಯಾವ ಶಾಪು ಅಂತ ನನಗೆ ಕೇಳಿದ್ರೆ ನಾನು ಕಮೆಂಟಲ್ಲಿ ಹಾಕ್ತೀನಿ. ನಿಜವಾಗ್ಲೂ ವಿಸಿಟ್ ಮಾಡಿ, ವರ್ತ್ ಇಟ್ ಅಂತ ಹೇಳ್ತೀನಿ. ಆಮೇಲೆ ನೈಲ್ ಪಾಲಿಶು ನಾನು ಒಂದೆರಡು ನೈಲ್ ಪಾಲಿಶ್ ತೊಗೊಂಡೆ. ಇದರಲ್ಲಿ ಎಷ್ಟಿತ್ತು, 140ನೋ 199 ಏನೋ ಇತ್ತು ಅನಿಸುತ್ತೆ. ಬಟ್ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಬರುತ್ತೆ, ಸೊ ಅದಕ್ಕೆ ಅದು ತೊಗೊಂಡೆ. ಇದೆಲ್ಲ ಪ್ರೈಮರ್ಸು, ಆಮೇಲೆ ಏನು ವಾಟರ್ ಇದ್ರದ್ದೆಲ್ಲ ಬರ್ತಾರೆ ಸ್ಪ್ರೇ, ಆ ಥರ ಎಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಲಿಬಾಮ್ಗಳಿದೆ, ಏನೇನೋ ವೆರೈಟಿ ಇದೆ. ನಾನು ನೋಡೇ ಇಲ್ಲ ಆಯಿತಾ ಈ ಥರ ಎಲ್ಲ. ಸೀರಿಯಸ್ ಆಗಿ ಇದೆಲ್ಲ ಇದೆಯಾ ಅಂತ ಅನ್ನಿಸ್ತು. ಆಮೇಲೆ ನಾನು ಯಾಕೆ ಇಲ್ಲಿ ಏನೂ ತೊಗೊಂಡಿಲ್ಲ, ಡ್ರೆಸ್ಸಿಂಗ್ ರೂಮಿಗೆ ಬಂದಿದ್ದೀನಿ ಅಂತ ಅಂದ್ಕೊಂಡ್ರೆ, ಒಂದೆರಡು ಪ್ಯಾಂಟ್ ನೋಡಿದೆ. ಸೊ ಹಂಗಾಗಿ ಅದನ್ನು ನೋಡೋಣ. ನನ್ನ ಹೈಟಿಗೆ ಹುಡುಕಿ ಸಿಕ್ಕಿದ್ದು ಒಂದೆರಡು ಪ್ಯಾಂಟು, ಅದನ್ನೇ ಟ್ರೈ ಮಾಡೋಣ ಅಂತ ಹೋಗಿದ್ದೆ. ಈಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನೇನೂ ತಗೊಂಡಿಲ್ಲ, ಡಿಂಪು ಎಲ್ಲ ತಗೊಂಡಿರೋದು ಅಷ್ಟೇ. ನಿಜ ಏನೂ ತಗೊಂಡಿಲ್ಲ, ಡಿಂಪು ಎಲ್ಲ ತಗೊಂಡವನೆ. ನೋಡಿ ಎಷ್ಟೊಂದು ದೊಡ್ಡ ಬ್ಯಾಗ್ ಮಾಡ್ಕೊಂಡವನೆ. ಸೊ ಆಯಿತು ಶಾಪಿಂಗ್, ಇವಾಗ ಮನೆಗೆ ಹೋಗೋಣ ಬೇಗ. ಶಾಪಿಂಗ್ನ ಮುಗಿಸ್ಕೊಂಡು ನಾವು ಬೇಗ ಮನೆಗೆ ಬಂದೆ. ಯಾಕೆಂದರೆ ಸ್ವಲ್ಪ ಅಡುಗೆ ಏನಾದರೂ ಮಾಡ್ಕೊಳ್ಳೋಣ, ಹೊಟ್ಟೆ ಹಸಿತಿತ್ತು ಅಂತ. ಬಂದ ತಕ್ಷಣ ನನಗೆ ಕಂಡಿದ್ದು ಪನ್ನೀರು. ಸೊ ಪ್ರೋಟೀನ್ ಸಿಕ್ಕಂಗೂ ಆಗುತ್ತೆ ಅಂತ ಬೇಗ ಪನ್ನೀರ್ ಟಿಕ್ಕಾ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ, ಸ್ವಲ್ಪ ಪನ್ನೀರ್ ತೊಗೊಳ್ಳಿ, ಒಂದು 100 ಗ್ರಾಮ್ ಕಡಲೆ ಹಿಟ್ಟು, ಉಪ್ಪು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರ ಪುಡಿ ಮತ್ತು ಪೆಪ್ಪರ್ ಪೌಡರ್. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಬೋದು ನಿಮಗೆ ಬೇಕು ಅಂದರೆ. ಆಮೇಲೆ ಸ್ವಲ್ಪ ಆಯಿಲ್ನ 1-2 ಸ್ಪೂನ್ ಕಾಯಿಸ್ಕೊಂಡು ಅದರ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ನಾನು ಮೊಸರು ಹೇಳಲಿಲ್ಲ ಅನಿಸುತ್ತೆ, ಮೊಸರು ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ, ಸಖತ್ತಾಗಿ ಬರುತ್ತೆ ಟೇಸ್ಟು. ನೀವು ಟ್ರೈ ಮಾಡಿ ಬೇಕಾದರೆ ಮನೇಲಿ. ನಿಮಗೆ ಏನು ಏರ್ ಫ್ರೈಯರ್ ಎಲ್ಲ ಏನಿಲ್ಲ ಅಂದರೆ ನೀವು ತವೆ ಮೇಲೇ ಮಾಡ್ಬೋದು, ಸಖತ್ತಾಗಿ ಬರುತ್ತೆ ಟೇಸ್ಟು. ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್, ನಿಮ್ಮ ಹತ್ರ ರೆಡ್ಡು, ಯೆಲ್ಲೋ, ಗ್ರೀನ್ ಯಾವ ಕ್ಯಾಪ್ಸಿಕಮ್ ಇದ್ರೂ ಇಟ್ಬಿಟ್ಟು ನೀವು ಏರ್ ಫ್ರೈಯರ್ಗೆ ಹಾಕಿ 15 ನಿಮಿಷ ಟೈಮಿಂಗ್ಸ್ ಇಡಬೇಕು. 180 ಡಿಗ್ರಿ ಇಟ್ಬಿಟ್ಟು ಆನ್ ಮಾಡಿ ಬಿಟ್ಟರೆ ಈ ಥರ ಆಗಿರುತ್ತೆ. ಸಖತ್ತಾಗಿತ್ತು ಟೇಸ್ಟು, ನೀವು ಟ್ರೈ ಮಾಡಿ ಮನೇಲಿ. ಹಲೋ, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಹೇಗಿದ್ದೀರಾ? ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ನೀವೆಲ್ಲ? ನಾನು ನಾರ್ಮಲಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅಷ್ಟೇ, ಅಂಥದ್ದೇನು ಗ್ರ್ಯಾಂಡ್ ಇಲ್ಲ. ಆಚೆ ಹೋಗ್ತಾಯಿದ್ದೀವಿ. ಇವಾಗ ಕೇಕ್ ಕಟ್ ಮಾಡಬೇಕು, ಇನ್ನೇನು ಸ್ವಲ್ಪ ಹೊತ್ತಿದೆ, ಇನ್ನೊಂದು 2 ಮಿನಿಟ್ಸ್ ಏನೋ ಇದೆ, ಅದಕ್ಕೆ ವಿಡಿಯೋ ಮಾಡಿಬಿಡೋಣ ಅಂದ್ಕೊಂಡೆ. ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಈ ಹೊಸ ವರ್ಷ ಲಾಸ್ಟ್ ಇಯರ್ ಏನೇನು ಆಗಿಲ್ಲ, ಏನೇನು ಆಗಬೇಕು ಅಂತ ಅಂದ್ಕೊಂಡಿದ್ರಿ ಅದೆಲ್ಲ ಆಗಲಿ ಅಂತ ದೇವ್ರನ್ನ ನಾನು ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ಕೆಟ್ಟವ್ರನ್ನ ನಿಮ್ಮ ಜೀವನದಿಂದ ತೆಗೆದಾಕಬೇಕು ಅಂತ ಇದ್ದೀರಾ, ಬೇಗ ತೆಗೆದಾಕ್ಬಿಡಿ. ಅವ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಬಿಡಿ. ಆಮೇಲೆ ಇನ್ನೊಂದು, ಈ ವರ್ಷ ಎಲ್ಲ ಒಳ್ಳೆಯದಾಗುತ್ತೆ ಅಂತಲೇ ಈ ವರ್ಷನ ಸ್ಟಾರ್ಟ್ ಮಾಡಿ. ನಾನು ತುಂಬ ರೆಸಲ್ಯೂಷನ್ಸ್ಗಳನ್ನ ಇಟ್ಕೊಂಡಿದ್ದೀನಿ, ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಇನ್ಮೇಲೆ ಕಂಟಿನ್ಯೂಸ್ ವೀಡಿಯೋಸ್ ಹಾಕಲೇಬೇಕು. ಎಲ್ರಿಗೂ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ. ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಚೆನ್ನಾಗಿ ಕೇಕ್ನ ಕಟ್ ಮಾಡಿ, ಬಟ್ ಯಾರೂ ಗಾಬರಿ ಮಾಡ್ಕೊಬೇಡಿ. ಆಚೆ ಹೋಗಿ ಮನೇಲೇ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಈಗ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀವಿ. ಓಕೆನಾ? ಬಾಯ್. ಹ್ಯಾಪಿ ನ್ಯೂ ಇಯರ್. ಹಿಂದಕ್ಕೆ ಕರ್ಲಿಸ್ಕೊಂಡ ಪಪ್ಪ, ಈ ಕಡೆಗೆ ಬರಪ್ಪ. ಹ್ಯಾಪಿ ನ್ಯೂ ಇಯರ್. 12 ಗಂಟೆ ಆದ ತಕ್ಷಣ ಎಲ್ಲರೂ ಕೆಳಗೆ ಬಂದುಬಿಟ್ಟು ಕೇಕ್ನ ಕಟ್ ಮಾಡ್ತಿದ್ದೀವಿ. ಅವ್ರಿಗೆಲ್ಲರೂ ಕೊಡು.
ಕೇಕ್ನ ಕಟ್ ಮಾಡಿದ ತಕ್ಷಣ ನಾವು ಹೋಗಿದ್ದೆ ಐಸ್ ಕ್ರೀಮ್ ತಿನ್ನೋಕ್ಕೆ. ಸೊ ಎಲ್ಲೆಲ್ಲೋ ಹೋಗಿ ಸುಮ್ಮನೆ ಪೊಲೀಸ್ ಕೇಳಿ ಬೈಸ್ಕೊಳ್ಳೋದಕ್ಕಿಂತ ಇಲ್ಲೇ ನಿಯರ್ ಬೈ ಎಲ್ಲಾದ್ರೂ ಐಸ್ ಕ್ರೀಮ್ ತಿನ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು 3 ಜನ ಹಾಗೆ ಪಾಪು ಸೇರಿಕೊಂಡು 4 ಜನನೂ ಹೊರಟು ಕೇಕ್ ತಿನ್ನೋದಕ್ಕೆ, ಐಸ್ ಕ್ರೀಮ್ ತಿನ್ನೋದಕ್ಕೆ. ಸೊ ತಿನ್ಕೊಂಡು ಬೇಗ ಬೇಗ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಯಾಕೆ ಫುಲ್ ಟಯರ್ಡಾಗಿ ನಿದ್ದೆ ಕೂಡ ಬರ್ತಾಯಿತ್ತು. ಸೊ ಹಾಗಾಗಿ 2026 ನಿಮ್ಮೆಲ್ಲರ ಕನಸು ನನಸಾಗಲಿ, ಏನೇನು ಕನಸು ಕಟ್ಟಿದ್ದೀರಾ ಅದೆಲ್ಲ ನೆನಸಾಗಲಿ ಅಂತ ದೇವ್ರನ್ನ ಕೇಳ್ಕೊತ ಆಮೇಲೆ ಹಾಗೆ ನಾವೇನು ಐಸ್ ಕ್ರೀಮ್ನ ಆರ್ಡ್ರ್ ಮಾಡಿದ್ವು ಅದು ಬಂತಲ್ವ. ಸೊ ನಮಗೆ ಅಲ್ಲಿ ಕೂತಿ ತಿನ್ನೋದಕ್ಕಿಂತ ಆಚೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಹಾಗೆ ಕಾರಲ್ಲಿ ಆನ್ ದಿ ವೇ ಹೋಗ್ತಾ ಯಾವುದಾದ್ರೂ ರೋಡಲ್ಲಿ ನಿಲ್ಲಿಸ್ಕೊಂಡು ತಿಂದರೆ ಚೆನ್ನಾಗಿರತ್ತೆ ಅಂತ ಒಂದು ರೋಡ್ ಸೈಡು ಹಾಕ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ತಿಂದುಬಿಟ್ಟು ಆಮೇಲೆ ಮನೆ ಕಡೆ ಹೊರಟು. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಮುಂದೆ ಬೇಕು. ಚಿಕ್ಕ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ ಹೇಳ್ತೀನಿ. ಯಾವಾಗಲೂ ಕೇಳ್ಕೊತೀವಿ, ಬಟ್ ಏನೋ ಗೊತ್ತಿಲ್ಲ, ಏನಾಗ್ತಿದೆ ಅಂತಲೂ ಗೊತ್ತಾಗ್ತಿಲ್ಲ. ನನಗೇನೆ ಒಂದೊಂದು ಸರಿ ಅನಿಸುತ್ತೆ ಏನಾಗ್ತಿದೆ ಇಲ್ಲಿ ಯೂಟ್ಯೂಬಲ್ಲಿ ಅಂತ. ಇಟ್ಸ್ ಓಕೆ, ಮುಂದಿನ ದಿನದಲ್ಲಿ ಚೆನ್ನಾಗಿ ಆಗ್ಬೋದು. ಹೋಪ್ನ ಬಿಡಲ್ಲ, ಕಳ್ಕೊಳ್ಳಲ್ಲ ಹೋಪ್ನ. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ, ಇವತ್ತಿಲ್ಲ ಅಂದರೆ ನಾಳೆ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.